ಅಪ್ಪಾಜಿ ಗೆದ್ದಿರೋದು ನನ್ಗೆ ಏಟ್ ಖುಷಿ ಆಯ್ತೈತೆ ಅಂದ್ರೆ ಅದನ್ನ ಪದಗಳಲ್ಲಿ ಹೇಳಕ್ಕೆ ಆಯ್ತಿಲ್ಲ. ಅದೇ ನಿಮ್ಮ ಕನಸಾಗಿತ್ತಲ್ವಾ, ಅದು ನೆರವೇರಿದ ಮೇಲೆ ಖುಷಿ ಆಗದೆ ಇರುತ್ತಾ? ಮೇಡಮ್ರೆ, ಈ ಗೆಲುವಿಗೆ ನೀವೇ ಕಾರಣ. ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಅಪ್ಪ ಗೆದ್ದಿದ್ದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಅವ್ರ ಜನರಿಗೆ ಮಾಡಿರೋ ಸೇವೆಯಿಂದ ಅವ್ರು ಗೆದ್ದಿದ್ದಾರೆ ಹೊರತು ನನ್ನಿಂದ ಅಲ್ಲ. ಇಲ್ಲ ಮೇಡಮ್ರೆ, ಈ ಗೆಲುವು ನಿಮ್ಮಿಂದನೇ. ನೀವೇ ಕಾರಣ. ಅವತ್ತು ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಲ್ವಾ, ಆ ನಿಮ್ಮ ಪ್ರಾರ್ಥನೆನ ಆ ದೇವ್ರು ಕೇಳಿಸ್ಕೊಂಬಿಟ್ಟವನೇ ಅನ್ಸುತ್ತೆ. ಅದಕ್ಕೆ ನಮ್ಮ ಅಪ್ಪಾಜಿ ಗೆಲುವು ಕೊಟ್ಬಿಟ್ಟಿದ್ದಾನೆ. ಈ ಗೆಲುವು ನಿಮ್ಮಿಂದಾನೆ ಮೇಡಮ್ರೆ. ಜೀವನದಲ್ಲಿ ಮೊದಲನೇ ಸಲ ಆ ದೇವರು ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಯಾಕೆ ಮೇಡಮ್ರೆ ಹಿಂಗೆಲ್ಲ ಹೇಳ್ತೀರಾ? ನಿಮ್ಮಂಥ ಒಳ್ಳೆ ಮನುಷ್ಯರವ್ರು ಪ್ರಾರ್ಥನೆ ಮಾಡ್ಕೊಂಡ್ರೆ ಯಾವ ದೇವ್ರ ತಾನೇ ಕೇಳಕ್ಕಿಲ್ಲ ಹೇಳಿ? ಕೇಳಿಸ್ಕೊಳ್ತಿರೋ ಹಾಗಿರ್ತಿದ್ರೆ ಇವತ್ತು ನನ್ನ ಜೀವನ ಯಾಕಿಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಿದ್ದ ಹೇಳಿ? ಆ ದೇವರು ಕೇಳಿಸ್ಕೊತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋದೆಲ್ಲ ನಮ್ಮ ಭ್ರಮೆ ಅಷ್ಟೆ. ಮೇಡಮ್ರೆ, ನಿಮಗೆ ನನ್ನಿಂದ ಎಷ್ಟು ಬೇಜಾರಾಗದೆ ಅಂತ ನಂಗೆ ಗೊತ್ತು. ಆದ್ರೂ ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ, ಅದೇ ನಂಗೆ ಖುಷಿ. ನಿಮ್ಮೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನೀವೇನೇ ಬೇಡ್ಕೊಂಡ್ರು ಆ ದೇವ್ರು ಕೇಳಿಸ್ಕೊತಾನೆ. ಕೇಳಿಸ್ಕೊತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಪ್ರಾರ್ಥನೆ ಮಾಡಿದ್ದು ಒಂದು ರೀತಿಯಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರನೇ. ಇಷ್ಟು ದಿವಸ ನನ್ನ ಜಾತಕ ಸರಿಯಿಲ್ಲ, ನನ್ನ ಕಾಲಿಟ್ಟ ಜಾಗದಲ್ಲಿ ಒಳ್ಳೇದಾಗಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು. ಇದೊಂದು ಮಾತ್ರ ದೂರ ಆಗಲಿ ಅಂತ ಕೇಳ್ಕೊಂಡೆ. ಏನೋ ನನ್ನ ಗ್ರಹಚಾರ ಚೆನ್ನಾಗಿತ್ತು ಅನ್ಸುತ್ತೆ. ಆ ದೇವರು ಕೇಳ್ಕೊಂಡು ಹರಿಸ್ಬಿಟ್ಟ. ಆದರೆ ಇವತ್ತು ನಿಮ್ಮ ಅಪ್ಪ ಗೆದ್ದಿರೋದು ನನ್ನಿಂದ ಅಲ್ಲ. ನೀವು ಪಟ್ಟಿರೋ ಶ್ರಮ, ಹೋರಾಟ, ಜನರ ಪ್ರೀತಿನ ಗೆದ್ದಿರೋದ್ರಿಂದಾನೇ ನಿಮಗಿವತ್ತು ಗೆಲುವು ಸಿಕ್ಕಿರೋದು. ಒಬ್ಬ ಮಗನಾಗಿ ಇವತ್ತು ನಿಮ್ಮ ಅಪ್ಪನ ಗೆಲ್ಲಿಸ್ಬಿಟ್ಟಿದ್ದೀರಾ. ಏನೇ ಆದರೂ ಈ ಗೆಲುವಲ್ಲಿ ನಿಮ್ಮ ಪ್ರಾರ್ಥನೆ ಸೇರಿದೆ ಅನ್ನೋದೇ ನನ್ನ ನಂಬಿಕೆ. ಸರಿ ಮೇಡಮ್ರೆ, ಈ ಗೆಲುವು ಕಾರಣವಾಗಿರೋ ಎಲ್ಲ ಪಾರ್ಟಿ ವರ್ಕರ್ಗಳಿಗೂ ಸಿಹಿ ಹಂಚ್ಬಿಟ್ಟು